ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರನ್ನೂ ಸಂಕ್ರಾಂತಿ ಹಬ್ಬನ ತುಂಬಾ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಐಂದವೆನ್ ಸಿಟಿಗೆ ಹತ್ತಿರದಲ್ಲಿ ಇರುವಂಥ ದೇವಸ್ಥಾನದಲ್ಲಿ ಬೋಗಿ ಪಲ್ಲು ಈವೆಂಟ್ನ ಆರ್ಗನೈಸ್ ಮಾಡಿದ್ರು ತೆಲುಗು ಅಸೋಸಿಯೇಷನ್ ಕಡೆಯಿಂದ. ನಾವು ಕೂಡ ಈ ಟೆಂಪಲ್ಗೆ ಹೋಗಿದ್ವಿ. ಎಷ್ಟೊಂದು ಸರಿ ಸಂಕ್ರಾಂತಿ ಹಬ್ಬದ ದಿನ ಈ ಫಂಕ್ಷನ್ ಮಿಸ್ ಆಗ್ತಾ ಇತ್ತು ಆಯುಷ್ಗೆ. ಇಲ್ಲಿ 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಇದನ್ನು ಆರ್ಗನೈಸ್ ಮಾಡಿದ್ರು. ನಮಗೆ ಇದನ್ನು ದೇವಸ್ಥಾನದಲ್ಲಿ ಮಾಡಿದ್ದು ತುಂಬಾ ಖುಷಿ ಅಂತ ಅನ್ನಿಸ್ತು. ಎಷ್ಟೊಂದು ಸರಿ ಇಂಡಿಯಾದಿಂದ ದೂರ ಇದ್ದಾಗ ಇದನ್ನೆಲ್ಲದನ್ನು ಕೂಡ ಮಿಸ್ ಮಾಡ್ಕೊತಾ ಇರ್ತೀವಿ. ಫ್ಯಾಮಿಲಿ ಜೊತೆ ಇದ್ದಿದ್ರೆ ಎಲ್ಲರ ಜೊತೆ ಈ ಥರ ಸೆಲೆಬ್ರೇಟ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತಾ ಇತ್ತು. ಬಟ್ ಈ ಥರ ಈವೆಂಟ್ಸ್ನ ಟೆಂಪಲಲ್ಲಿ ಆರ್ಗನೈಸ್ ಮಾಡೋದ್ರಿಂದ ನಾವು ಕೂಡ ಟೆಂಪಲ್ಗೆ ವಿಸಿಟ್ ಮಾಡಿದಾಗೆ ಆಗುತ್ತೆ. ಹಬ್ಬದ ದಿನ ಟೆಂಪಲಲ್ಲಿ ಚಿಕ್ಕ ಮಕ್ಕಳಿಗೆ ಆರತಿ ಮಾಡಿ ಅವರು ಆಶೀರ್ವಾದ ಮಾಡಿದ್ರು. ನಮಗಂತೂ ತುಂಬಾ ಖುಷಿ ಅಂತ ಅನ್ನಿಸ್ತು. ಈ ಸರಿ ಸಂಕ್ರಾಂತಿ ಹಬ್ಬಕ್ಕೆ ನಾನು ಸಿಂಪಲ್ ಆಗಿ ಒಂದು ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಪ್ರತಿ ಸರಿ ಬ್ಯಾಕ್ ಡ್ರಾಪ್ ಯೂಸ್ ಮಾಡಿ ನಾನು ಡೆಕೋರೇಷನ್ ಮಾಡ್ತಿದ್ದೆ. ಈ ಸರಿ ಒಂದು ಸ್ವಲ್ಪ ಚಿಕ್ಕದಾಗಿರೋಂಥ ಬ್ಯಾಕ್ ಡ್ರಾಪ್ನ ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲೇ ನಾವೇ ಒಂದು ಬ್ಯಾಕ್ ಡ್ರಾಪ್ ಫ್ರೇಮ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ವುಡನ್ ಸ್ಟಿಕ್ಸ್ನ ತಗೋತಾ ಇದ್ದೀನಿ. ಒಂದು ಫ್ಲಾಟ್ ಆಗಿರುವಂಥ ವುಡನ್ ಸ್ಟಿಕ್ ಮತ್ತು ಇನ್ನೊಂದು 1 ಸೆಂಟಿಮೀಟರ್ ಸ್ಕ್ವೇರ್ ಇರುವಂಥ ವುಡನ್ ಸ್ಟಿಕ್ನ ತಗೋತಾ ಇದ್ದೀನಿ. ನಾನು 270 ಸೆಂಟಿಮೀಟರ್ ಲೆಂತ್ ಇರೋಂಥ ಒಂದು ಸಿಂಗಲ್ ವುಡನ್ ಸ್ಟಿಕ್ನ ತೊಗೊಂಡಿದ್ದೀನಿ. ಅದನ್ನು ನಾನು 60 ಸೆಂಟಿಮೀಟರ್ ಈಚ್ ಆ ರೀತಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಲೇಟರ್. ಅದ್ರ ಜೊತೆಗೆ ಕೆಲವೊಂದು ಹುಕ್ಸ್ ಮತ್ತು ವುಡ್ನ ಸ್ಟಿಕ್ ಮಾಡೋದಕ್ಕೆ ಗಮ್ ಕೂಡ ತಗೋತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಾವು ಈ ಸ್ಟಿಕ್ಸ್ನ ನಮಗೆ ಎಷ್ಟು ಬೇಕೋ ಲೆಂತ್ ಅಷ್ಟಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನು 60 ಸೆಂಟಿಮೀಟರ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಲೆಂತ್ ಬೇಕೋ ಹೈಟ್ ಬೇಕೋ ಅದನ್ನು ನೋಡಿಕೊಂಡು ನೀವು ಈ ಸ್ಟಿಕ್ನ ಕಟ್ ಮಾಡ್ಕೋಬೋದು.
ವುಡನ್ ಬ್ಯಾಕ್ ಡ್ರಾಪ್ ಫ್ರೇಮ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ವುಡನ್ ಸ್ಟಿಕ್ಸ್ ಬೇಕಾಗುತ್ತೆ, ಹುಕ್ಸ್ ಬೇಕಾಗುತ್ತೆ, ನೈಲ್ಸ್, ವುಡ್ನ ಸ್ಟಿಕ್ ಮಾಡುವಂಥ ಗಮ್ ಮತ್ತು ಸ್ಪ್ರೇ ಪೇಂಟ್ ಇದಿಷ್ಟನ್ನು ತೊಗೊಂಡಿದ್ದೀನಿ. ಫಸ್ಟ್ ನಾನು ಫ್ಲಾಟ್ ಆಗಿರೋ ಅಂಥ ವುಡ್ ಪೀಸಸ್ಗೆ ಗಮ್ ಹಾಕೋತಾ ಇದ್ದೀನಿ. ಅದನ್ನು ನಾನು ಪ್ಲಸ್ ಸಿಂಬಲಲ್ಲಿ ನಾನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಇದು ಯಾಕೆ ಅಂತಂದರೆ ನಾವು ಸ್ಟ್ರೈಟ್ ನಿಲ್ಲಿಸೋ ವುಡನ್ ಸ್ಟಿಕ್ಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಕೆಳಗಡೆ ಬರೋ ಅಂಥ ವುಡನ್ ಪೀಸ್ ಇದು. ವುಡ್ ಫ್ರೇಮ್ ಬೀಳ್ದೇ ಇರೋ ರೀತಿ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾನು ಈ ರೀತಿ ಫ್ಲ್ಯಾಟ್ ವುಡನ್ ಪೀಸಸ್ನ ತೊಗೊಂಡು ಪ್ಲಸ್ ರೀತಿನಲ್ಲಿ ಅದನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ 360 ಸೆಂಟಿಮೀಟರ್ ಈಚ್ ವುಡನ್ ಸ್ಟಿಕ್ಸ್ ಇತ್ತು ಅಲ್ವಾ, ಅದನ್ನು ನಾನು ಆರ್ಚ್ ರೀತಿನಲ್ಲಿ ಒಂದ್ರ ಮೇಲೆ ಒಂದು ಇಟ್ಟು ಅದನ್ನ ನೈಲ್ಸ್ ಯೂಸ್ ಮಾಡಿ ಕನೆಕ್ಟ್ ಮಾಡ್ಕೋತಾ ಇದ್ದೀನಿ. ಆ ರೀತಿ ಕನೆಕ್ಟ್ ಮಾಡಾದ್ಮೇಲೆ ಮೇಲ್ಗಡೆ ನಾವು ಹಾರಿಜಾಂಟಲ್ ಆಗಿ ವುಡನ್ ಸ್ಟಿಕ್ ಇರುತ್ತೆ ಅಲ್ವಾ, ಅದಕ್ಕೆ ನಾನು ಕೆಲವೊಂದು ಹುಕ್ಸ್ನ ನಾನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ಗೋಲ್ಡ್ ಕಲರ್ ಸ್ಪ್ರೇ ಪೇಂಟ್ ತೊಗೊಂಡು ನಾನು ಈ ವುಡನ್ ಸ್ಟಿಕ್ಗೆ ನಾನು ಪೇಂಟ್ ಮಾಡ್ಕೋತಾ ಇದ್ದೀನಿ. ಸ್ಪ್ರೇ ಪೇಂಟ್ ಇಲ್ಲ ಅಂತಂದರೆ ಅಕ್ರೇಲಿಕ್ ಕಲರ್ಸ್ನ ಯೂಸ್ ಮಾಡಿ ಅದರಲ್ಲೂ ಕೂಡ ನೀವು ಪೇಂಟ್ ಮಾಡ್ಕೋಬೋದು. ಎಷ್ಟು ಈಸಿಯಾಗಿ ವುಡನ್ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ರೆಡಿ ಆಗಿದೆ ನೋಡಿ. ತುಂಬಾ ಸಿಂಪಲ್ ಆಗಿ ಚಿಕ್ಕದಾಗಿ ಕ್ಯೂಟ್ ಆಗಿ ಇದೆ. ಇದರಲ್ಲಿ ನಾವು ಏನಾದರೂ ಗಾರ್ಲ್ಯಾಂಡ್ಸ್ ಎಲ್ಲ ಹ್ಯಾಂಗ್ ಮಾಡಬೇಕು ಅಂದರೆ ಹುಕ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಈಸಿಯಾಗಿ ಹ್ಯಾಂಗ್ ಮಾಡ್ಕೋಬೋದು. ನಾನಿಲ್ಲಿ ಕೆಲವೊಂದು ಫ್ಲವರ್ ಗಾರ್ಲ್ಯಾಂಡ್ನ ಯಾವ ರೀತಿ ಹ್ಯಾಂಗ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ನ ರೆಡಿ ಮಾಡಿಕೊಂಡ್ರೆ ಪ್ರತಿಯೊಂದು ಹಬ್ಬಕ್ಕೂ ಕೂಡ ರಿಯೂಸ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ನಾವು ಡೆಕೋರೇಷನ್ ಮಾಡ್ಕೋಬೋದು. ಹಾಗೆಯೇ ಈ ರೀತಿ ಒಂದು ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ನ ರೆಡಿ ಮಾಡೋದಕ್ಕೆ ಕಾಸ್ಟ್ ಕೂಡ ತುಂಬಾ ಕಡಿಮೆ ರೇಟ್ನಲ್ಲಿ ಆಗುತ್ತೆ. ನೆಕ್ಸ್ಟ್ ನಾನು ಹಬ್ಬಕ್ಕೆ ರೋಸ್ ಫ್ಲವರ್ಸ್ನ ಯೂಸ್ ಮಾಡಿ ಗಾರ್ಲ್ಯಾಂಡ್ ಒಂದನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸಂಕ್ರಾಂತಿಗೆ ಒಂದು ಸ್ಪೆಷಲ್ ಆಗಿ ಒಂದು ರಂಗೋಲಿ ಕೂಡ ಬರಿತಾ ಇದ್ದೀನಿ. ಆಚೆ ಕಡೆ ತುಂಬಾನೇ ಮಳೆ ಇತ್ತು. ಈ ರೀತಿ ಮಳೆ ಇರೋಂಥ ದಿನ ಮನೆ ಒಳಗಡೆನೆ ರಂಗೋಲಿ ಬರೆದ್ರೆ ಏನು ಹಾಳಾಗ್ದೇ ಚೆನ್ನಾಗಿರುತ್ತೆ. ಇದ್ರ ಜೊತೆ ಔಟ್ಸೈಡ್ ಕೂಡ ಒಂದು ಸ್ಮಾಲ್ ರಂಗೋಲಿನ ಬಿಡಿಸಿದ್ದೆ. ಈ ಸರಿ ಸಂಕ್ರಾಂತಿ ಹಬ್ಬಕ್ಕೆ ನಾನು ಈ ಪಿಂಕ್ ಕಲರ್ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ಈ ಸ್ಯಾರಿನ ನನಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಒಬ್ರು ನನಗೆ ಗಿಫ್ಟ್ ಕೊಟ್ಟಿದ್ದು. ನನಗಂತೂ ಈ ಸ್ಯಾರಿ ತುಂಬಾನೇ ಇಷ್ಟ ಆಯಿತು. ಪಿಂಕ್ ಅಂಡ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಇದೆ. ಬ್ಲೌಸ್ಗೆ ಕಾಲರ್ ನೆಕ್ ಡಿಸೈನ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ರೀಸೆಂಟ್ ಟೈಮ್ಸಲ್ಲಿ ಸೀತಾರಾಮ ಮೂವಿ ಬಂದಮೇಲೆ ತುಂಬ ಜನ ಈ ಥರ ಕಾಲರ್ ನೆಕ್ ಇರೋವಂಥ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊತಾ ಇದ್ದಾರೆ ಅಲ್ವಾ. ನಾನು ಆ್ಯಕ್ಚುಲಿ ಆ ಮೂವಿ ಬರೋದಕ್ಕಿಂತ ಮುಂಚೆನೇ ಕಾಲರ್ ನೆಕ್ ಇರೋವಂಥ ಬ್ಲೌಸ್ ಒಂದನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಈ ಸ್ಯಾರಿಗೆ ಈ ಥರ ನೆಕ್ ಇರೋವಂಥ ಪ್ಯಾಟರ್ನ್ ಚೆನ್ನಾಗಿರುತ್ತೆ ಅಂತ. ಲಾಸ್ಟ್ ಟೈಮ್ ಇಂಡಿಯಾಗೆ ಬಂದಾಗ ಈ ಥರ ಪ್ಯಾಟ್ರನ್ ಸ್ಯಾರೀಸ್ನಲ್ಲಂತೂ ತುಂಬಾ ಡಿಸೈನ್ಸ್ನ ನೋಡಿದ್ದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಬನ್ನಿ ಇವಾಗ ರೆಡಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡೋಣ. ಹಾಗೆಯೇ ಡೆಕೋರೇಷನ್ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ನಾನು ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ದೆ. ಇದನ್ನ ನಾನು ನೈವೇದ್ಯಕ್ಕೆ ಕೂಡ ದೇವರಿಗೆ ಇಡ್ತೀನಿ. ಜೊತೆಗೆ ಎಳ್ಳು ಬೆಲ್ಲವನ್ನು ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಪೂಜೆ ಮತ್ತು ತಿಂಡಿ ಎಲ್ಲ ಆದಮೇಲೆ ಈ ಸರಿ ಸಂಕ್ರಾಂತಿ ಹಬ್ಬ ಸಂಡೇ ಬಂದಿರೋದ್ರಿಂದ ಫ್ರೆಂಡ್ಸ್ ಎಲ್ಲರನ್ನೂ ಕೂಡ ಮನೆಯಲ್ಲಿ ಮೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಮಧ್ಯಾಹ್ನ ಲಂಚ್ಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಮನೆಗೆ ಬರ್ತಾ ಇದ್ರು. ಹಬ್ಬದ ದಿನ ಫ್ರೆಂಡ್ಸ್ ಎಲ್ಲರನ್ನು ಮೀಟ್ ಮಾಡಿದ್ರೆ ನಮಗೆ ಒಂದು ಹಬ್ಬ ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ.
ಶ್ರೀಕಂಠಾಯ ನಮಃ ಭಕ್ತವತ್ಸಲಾಯ ನಮಃ ಭವಾಯ ನಮಃ ಶರ್ವಾಯ ನಮಃ ಲೋಕೇಶಾಯ ನಮಃ ಶ್ರೀಕಂಠಾಯ ನಮಃ ಶಿವಪ್ರಿಯಾಯ ನಮಃ ಉಗ್ರಾಯ ನಮಃ ಕಪಾಲಿನೇ ನಮಃ ಕಾಮಿನೇ ನಮಃ ಅಂಧಕಾಸುರೂಪಾಯ ನಮಃ ಗಂಗಾಧರಾಯ ನಮಃ ಲಲಾಟಾಕ್ಷಾಯ ನಮಃ. ಈ ಸರಿ ಸಂಕ್ರಾಂತಿ ಹಬ್ಬದ ದಿನ ಮಧ್ಯಾಹ್ನ ಲಂಚ್ಗೆ ನಾವು ಫ್ರೆಂಡ್ಸ್ ಎಲ್ಲರನ್ನು ಕೂಡ ಮೀಟ್ ಮಾಡಿದ್ವಿ. ಪಾಟ್ಲಾಕ್ ಥರ ಅರೇಂಜ್ ಮಾಡ್ಕೊಂಡಿದ್ವಿ. ಎಲ್ಲ ಫ್ಯಾಮಿಲಿ ಅವರನ್ನು ಕೂಡ ಒಂದೊಂದು ಫುಡ್ ಐಟಮ್ನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ. ಸೊ ದಟ್ ಫುಡ್ ಎಲ್ಲ ಪ್ರಿಪೇರ್ ಮಾಡೋ ಅಂಥ ಕೆಲಸ ಕೂಡ ಎಲ್ಲರಿಗೂ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಹಾಗೆಯೇ ಹಬ್ಬದ ದಿನ ಫ್ರೆಂಡ್ಸ್ ಎಲ್ಲರನ್ನು ಮೀಟ್ ಮಾಡಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳನ್ನು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ನಮ್ಮ ಸಂಕ್ರಾಂತಿ ಹಬ್ಬನ ನಾವು ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ನೀವು ಯಾವ ರೀತಿ ನಿಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಾನು ನಿಮ್ಮನ್ನ ಮತ್ತೆ ಬೇರೆ ಒಂದು ವ್ಲಾಗ್ನಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.